ಗಾಡಿಕಿನ ಮನೇಲಿ ಬಿಟ್ಟು ಹಂಗೆ ಬಂದು ಕೂತಿದ್ದೆ. ಸಾಹೇಬ್ರನ್ನ ಕರೆದು ಕೀ ಕೇಳಿದಕ್ಕೆ ಕಾಸು ಕೊಡು ಅಂತಂದ್ರು. 20 ರೂಪಾಯಿ ಇಸ್ಕೊಂಡು ಹೋದ್ರು. ಕೀ ಕೊಟ್ಟಿದ್ದಕ್ಕೆ ಮನೆಯಿಂದ ತಂದು ಡ್ಯೂಟಿ ಮಾಡ್ತಾ ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೆ. ಈ ಅಕ್ಕ ಬಂದ್ಬಿಟ್ಟು ಗಾಡಿ ಗುದ್ಬಿಟ್ಟು ಹೋಗ್ಬಿಟ್ರು. ಮೊದಲೇ ಫುಲ್ ಟ್ರಾಫಿಕ್ ಇತ್ತು, ಗಾಡಿ ನಿಲ್ಸೋ ಆಗಿರ್ಲಿಲ್ಲ. ಮುಂದೆ ಬಂದ್ಬಿಟ್ಟು ನೋಡ್ತೀನಿ ಸ್ವಲ್ಪ ಡೆಂಟ್ ಆಗಿತ್ತು. ಅವಕ್ಕ ಮೊದಲೇ ಎಲ್ಬೋಡು ಗುದ್ಬಿಟ್ಟು ಸೀರಾ ಓಡೋಗ್ಬಿಟ್ರು, ನಿಲ್ಲೇ ಇಲ್ಲ. ಮಾಡಿದ್ದಾಯ್ತು ಏನಂತೀರಾ ಸರ್? ಮಾಡಿದ್ದೀವಿ ಸರ್. ಊಟ ಮಾಡಿದ್ದಾಯ್ತು, ಸೀರಾ ಇಂದ್ರಾನಗರಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಟೀ ಕುಡ್ಕೊಂಡು ಡ್ಯೂಟಿ ಸ್ಟಾರ್ಟ್. ಓ ಸರಿ, ನಮ್ಮ ಪರಶುರಾಮಣ್ಣನವರು ಕಾರ್ಡ್ ಹಾಕೋರೆ ಸರ್. ಸಾರಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಓಕೆ. ಇಷ್ಟು ದಿನ ಕಾರಲ್ಲಿ ಸುತ್ತಾಡ್ತಾ ಇದ್ರು ಈ ಥರ ಹಾಕೊಂಡು. ಇವಾಗ ನೋಡಿದ್ರೆ ನಮ್ಮ ಆಟೋಗೆ ಪಿಕ್ ಮಾಡಿಬಿಟ್ಟವ್ರೆ. ಏನಿರ್ಬೋದು, ಏನಿದು ಗೊತ್ತಿರೋರು ಕಮೆಂಟ್ ಮಾಡ್ರಿ. ಓಕೆ. ಇವತ್ತು ಯಾವುದೇ ವಿಡಿಯೋ ಹಾಕಿಲ್ಲ ಪ್ಯಾಸೆಂಜರ್ದು. ಕಾರಣ ಏನಪ್ಪ ಅಂತಂದರೆ ಇವತ್ತು ಯಾರೂ ಕೂಡ ಕನ್ಫರ್ಮೇಷನ್ ಕೊಡಲಿಲ್ಲ. ಆ ಕಾರಣಕ್ಕೆ ಏನಿಲ್ಲ ಅಂತಂದ್ರೆ ಒಂದು 6 ಡ್ಯೂಟಿ ಮಾಡಿದ್ದೀನಿ. 6 ಡ್ಯೂಟಿನೂ ಸ್ವಲ್ಪ ಲಾಂಗ್ ಡ್ಯೂಟಿನೇ ಮಾಡಿದೆ. ಯಾವ ಪ್ಯಾಸೆಂಜರು ಕೂಡ ಕನ್ಫರ್ಮೇಷನ್ ಕೊಡಲಿಲ್ಲ. ಹಾಗೆ ಗಾಡಿನ ಚಾರ್ಜ್ ಮಾಡೋಕ್ಕಿಟ್ಟೆ, ಚಾರ್ಜ್ ಸ್ವಲ್ಪ ಕಮ್ಮಿ ಇತ್ತು ಅಂತ ಚಾರ್ಜ್ ಮಾಡಿಕೊಂಡು 15 ನಿಮಿಷದಲ್ಲಿ ಚಾರ್ಜ್ ಮಾಡಿಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಮುಖ ನೋಡಿದ್ರೆ ಈ ರೀತಿಯಾಗಿತ್ತು. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ. ಯಾಕಂತಂದರೆ ಒಂದು ಪೇಜ್ನವ್ರು ಬರ್ತೀನಿ ಎಂದಿದ್ರು ಇಂಟರ್ವ್ಯೂ ತೊಗೊಳಕ್ಕೆ. ಆ ಕಾರಣಕ್ಕೆ